ಅಕ್ಕ ತಂಗಿಯರು ಇಬ್ರು ರೆಡಿನ ಅಡ್ಗೆ ಮಾಡೋಕೆ? ಏನ್ ಅಡ್ಗೆ ಮಾಡ್ತಿದ್ದೀರಾ? ಬಟಾಣಿ ಕೂಟು. ಬಟಾಣಿ ಕೂಟು. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಬಟಾಣಿ, ತೆಂಗಿನಕಾಯಿ, ಅದು ಕೆಂಪು ಮೆಣಸಿನಕಾಯಿ, ಉಪ್ಪು, ಧನಿಯಾ, ಅಕ್ಕಿ ಹಿಟ್ಟು, ಕರಿಬೇವು, ಅರಿಶಿನ, ಕೊತ್ತಂಬರಿ, ಸಾಸಿವೆ ಮತ್ತು ಎಣ್ಣೆ. ಈಗ ಏನ್ ಗೊತ್ತಾ, ನಾನ್ ಹೇಳ್ತಾ ಹೋಗ್ತೀನಿ, ಅವಳು ಮಾಡ್ತಾ ಹೋಗ್ಬೇಕು. ಓಕೆನಮ್ಮ ಚಂಪಾ? ಓಕೆ ಓಕೆ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಆಕ್ಚುಲಿ ಮೊದಲಿಗೆ ರುಬ್ಕೋಬೇಕು ಮಸಲು. ಓಕೆ ಓಕೆ ಸರ್. ಅಕ್ಕ ಮರ್ತೋಗ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ ಯಾರು ಅಡ್ಗೆ ಚೆನ್ನಾಗ್ ಮಾಡ್ತಾರಂತ? ಚೆನ್ನಾಗಿ ಮಾಡೋ ಪ್ರಶ್ನೆ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟೇ. ಅವಳಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೆ ಇಡ್ಲಿಂದಾನೇ ಶುರು ಮಾಡಿಸ್ತಾ ಇದೀನಿ ಅಡ್ಗೆ ಮಾಡೋದನ್ನ. ಇಲ್ಲೇ ಫಸ್ಟ್ ಮಾಡ್ತಾ ಇರೋದು ಹೇಳ್ಕೊಟ್ಟಿದ್ದನ್ನ. ಮೊದಲಿಗೆ ಏನ್ ಮಾಡ್ಬೇಕು? ತೆಂಗಿನಕಾಯಿ ಜಾಸ್ತಿ ಹಾಕ್ಬೇಡ, ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ನೀವು ತಿನ್ಬೇಡಿ, ಕೊಟ್ರು ತಿನ್ನೋದು ಅಷ್ಟಲ್ಲೇ ಇದೆ. ಒಣ ಮೆಣಸಿನಕಾಯಿ, ಒಣಮೆಣಸಿನಕಾಯಿ 4ರಿಂದ 5 ಹಾಕೋಣ. ಅದು ನಮ್ಗೆ ಎಷ್ಟು ಖಾರ ಇದನ್ನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ವಾ? ಹಾಗೆ ಹಸಿದ ಹಾಕಿ. ಈ ಧನಿಯಾ ಮಾತ್ರ ಸ್ವಲ್ಪ ಹುರ್ಕೊಂಡು, ಬೇಕಿದ್ರೆ ಹುರ್ಕೋಬಹುದು, ಇಲ್ಲಾಂದ್ರೆ ಹಾಗೇನೂ ಹಾಕ್ಬೋದು. ಎನಿವೇಸ್ ನಾವು ಪೌಡರ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ನಾವು ಪೇಸ್ಟ್ ಮಾಡ್ತಾ ಇರೋದ್ರಿಂದ ಹುರಿದೇದ್ರು ಆಗಿದೆ. ಇದು ಹುರಿದಿದೆ. ಧನಿಯಾನ ಸ್ವಲ್ಪ ಹುರ್ಕೊಂಡಿದ್ದೀರಾ ಅಲ್ವಾ? ಹುರ್ಕೊಂಡಿದೆ. ಬಟ್ ಸ್ಟಿಲ್ ಬೇಕಂದ್ರೆ ಹುರ್ಕೋಬಹುದು, ಇಲ್ಲಾಂದ್ರೆ ಹಾಗೆ ಮಾಡಿದ್ರು ಆಗತ್ತೆ. ಹಾಗೆ ಆ ಟೇಸ್ಟ್ ಎಷ್ಟು ಹುರಿದ್ರೇನೆ ಅದ್ರ ಘಮ ಚೆನ್ನಾಗಿರುತ್ತೆ ಅಲ್ವಾ? ಇದು ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟು. ಇದನ್ನು ಕೂಡ ರುಬ್ಕೊಳ್ಳಕ್ಕೆ ಹಾಕ್ಬೇಕು. ಅಕ್ಕಿ ಹಿಟ್ಟು ಸಾಮಾನ್ಯವಾಗಿ ಯಾಕೆ ಬಳಸ್ತಾರೆ ಗೊತ್ತಾ ಕೂಟಲ್ಲೆಲ್ಲ? ಸ್ವಲ್ಪ ಗಟ್ಟಿಯಾಗಿ. ಸಾಂಬಾರ್ಗೂ ಬಳಸ್ತಾರೆ. ಸಾಂಬಾರ್ ಸ್ವಲ್ಪ ನೀರಾಗ್ಬಿಟ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು. ಸ್ಪೂನ್ ಕೂಡ. ಇನ್ನು ಸ್ವಲ್ಪ ನೀರು ಹಾಕು. ಅವ್ರ ಯಜಮಾನ್ರಿಗಂದ್ರೆ ಇನ್ನೂ ಯಜಮಾನ್ರೆ ಅನ್ಕೊಂಡು ಖುಷಿ ಖುಷಿಯಿಂದ ಮಾಡ್ತಾಳೆ. ನಾವು ಪಕ್ಕ ನಿಂತ್ಕೊಂಡ್ರೆ ಹಿಂಗೆ. ಅಫ್ಕೋರ್ಸ್. ಆಯ್ತಾ? ಈಗೇನ್ ಮಾಡ್ಬೇಕು? ಒಗ್ಗರಣೆಗೆ ರೆಡಿ. 3 ಟೀ ಸ್ಪೂನ್. 3 ಟೀ ಸ್ಪೂನ್ ಆದ್ರೆ ಸಾಕು. ನಾರ್ಮಲ್ ಆಗಿ ಒಗ್ಗರಣೆಗೆ ಎಷ್ಟು ಹಾಕ್ತೀವೋ ಅಷ್ಟು. ಸಾಸಿವೆ, ಕರಿಬೇವು ಹಾಕೋಣ. ಈಗ ಅರಿಶಿನ ಪುಡಿ. ಈಗ ಮಸಾಲೆ ಹಾಕೋಣ. ಅಪೇಕ್ಷಾ, ಈಗ ನೀವು ಸುಮಾರು ದಿವಸಗಳಿಂದ ಮಾಡ್ತಿದ್ದೀರಲ್ವಾ ಈ ಧಾರಾವಾಹಿನ ಪಾತ್ರನ? ನಿಮಗೆ ಜನರ ರೆಸ್ಪಾನ್ಸ್ ಹೇಗಿದೆ? ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ಫುಲ್ ಸೀರಿಯಸ್ ಕೈಂಡ್ ಆಫ್ ಸೀರಿಯಲ್ಸ್. ಇದು ಫಸ್ಟ್ ಟೈಮ್ ನಾನು ಕಾಮಿಡಿ ಮಾಡಿದ್ದು. ಜನ ನನ್ಗೆ ಒಂದೊಂದ್ಸಲ ನಾನು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸಲ ನಾನು ನನ್ನ ತಂಗಿ 2 ವೀಲರ್ ಹೋಗಿ ಪಾರ್ಕ್ ಮಾಡಿದ್ವಿ. ಒಂದು ಮೆರೂನ್ ಸ್ಯಾಂಟ್ರೋ ಕಾರ್ ನಿಂತಿತ್ತು. ಮಾಡಿ ಬಂದೆ, ಡೌನ್ ಅಲ್ಲಿ ಇಳಿತಾ ಇದೀವಿ. ಆ ಕಾರ್ ಇದಕ್ಕಿದಂಗೆ ಸಡನ್ ಆಗಿ ಹಿಂದೆಯಿಂದ ಬರ್ತದ, ನನ್ಗೆ ಗೊತ್ತಾಗ್ತದೆ ಬರೋದು. ಬಂದ್ಬಿಟ್ಟು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟು ನನ್ಗೆ ನನ್ನ ತಂಗಿ ಭಯ ಆಗ್ಬಿಡ್ತೇನೋ, ಗುದ್ದಿದೀವಿ ಕಾರ್ಗೆ. ಸೊ ಬೈಯಕ್ಕೆ ಅಂತಲೇ ಬಂದಿದ್ದಾನೆ ಅಂತ ಸಡನ್ ನಾವು ಕಿಟಕಿ ತೆಗ್ಬಿಟ್ಟು, ಮೇಡಮ್ ನೀವು ಗಂಡುಗಲಿ ವಂಶದವರಾ ಅಂತ. ಓ ಮೈ ಗಾಡ್ ರಾಮ, ಅದಕ್ಕೆ ಹಿಂಗ ನೀವು ಬರೋದು? ಒಂದೊಂದ್ಸಲ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಲ್ಲ. ಜೋರಾಗಿ ನಗ್ತಾ ಇದೀನಿ ನಾನು ರೋಡಲ್ಲಿ ನಿಂತ್ಕೊಂಡು. ಹೌದಪ್ಪ ನಾವು ಗಂಡುಗಲಿ ವಂಶದವರೇ. ಈಗ ಬೆಂದಿದೆ ಅಲ್ವಾ? ಈಗೇನ್ ಮಾಡ್ಬೇಕು? ಈಗ ಉಪ್ಪು ಅರಿಶಿನ ಹಾಕ್ಬೇಕು.
ಉಪ್ಪು ಜಾಸ್ತಿ ಹಾಕ್ಬೇಡ. ಇಲ್ಲಿ ನನ್ನ ಹಬಿಗೆ ಅಂದ್ರೆ ರುಚಿಯಾಗಿ ಅಡ್ಗೆ ಮಾಡ್ಕೊಡ್ತಾಳೆ. ನಮ್ಗೆ ಗೊತ್ತಿಲ್ಲ ಹೆಂಗ್ ಮಾಡ್ತಾಳೆ ಏನೋ, ಒಟ್ನಲ್ಲಿ ತಿಂತೀವಿ. ಆಬ್ವಿಯಸ್ಲಿ ಯಜಮಾನ್ರಿಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಚಂಪಾ, ನಾನೊಂದ್ ಪ್ರಶ್ನೆ ಕೇಳ್ಬೇಕು ನಿಮ್ಗೆ. ಕೇಳಿ. ಎಲ್ರು ನಿಮ್ ಹಿಂದೆ ಬೀಳ್ತಾರೆ, ನೀವ್ ಯಾಕೆ ನಿಮ್ ಯಜಮಾನ್ರ ಹಿಂದೆ ಹೋಗ್ತೀರಾ? ಅವರು ಗಂಡುಗಲಿ ವಂಶದ ಗಂಡಲ್ವಾ, ಅದಕ್ಕೆ. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಇದು ಸಿಗ್ನೇಚರ್ ಡೈಲಾಗ್ ಅಲ್ವಾ? ಇದು ಗಟ್ಟಿಯಾಗಿದೆ, ಕೊತ್ತಂಬರಿ ಹಾಕೋಣ. ಸಾಕು ಸಾಕು. ಕೊತ್ತಂಬರಿ ತಿನ್ಬೋದು, ಪರವಾಗಿಲ್ಲ, ಅದ್ರಲ್ಲಿ ಕ್ಯಾಲರೀಸ್ ಇಲ್ಲ. ಐ ಡೋಂಟ್ ಲೈಕ್ ಫ್ಲೇವರ್. ಚೆನ್ನಾಗಿದೆ. ಮೋಸ್ಟ್ಲಿ ಹಬಿಗೆ ಇಷ್ಟ ಇರ್ಬೋದು, ಅದಕ್ಕೆ ನಾನು ನಿಮ್ಗೋಸ್ಕರ ಯಾವತ್ತೂ ಅಡ್ಗೆ ಮಾಡಲ್ಲ. ನಾನು ನಮ್ಮ ಯಜಮಾನ್ರಿಗೋಸ್ಕರ ಮಾತ್ರ ಅಡ್ಗೆ ಮಾಡೋದು. ಉಳಿದಿರೋದನ್ನ ನಿಮಗ್ ಬಡಿಸ್ತೀನಿ ಅಷ್ಟೇ, ನಿಮ್ಗೆ ಗೊತ್ತಿಲ್ಲ. ಆಯ್ತು, ಸತ್ಯ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಈಗ್ಲಾದ್ರೂ ಜಾಜಿ ಅವರೇ ಪ್ಲೀಸ್. ಈಗ ಇದು ಆಗಿದೆ, ಸರ್ವಿಂಗ್ ಬೌಲ್ ಹಾಕೋಣ. ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ ಅಲ್ವಾ? ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗೋದು. ಟೇಸ್ಟು ಚೆನ್ನಾಗಿರುತ್ತೆ ಅನ್ಕೋತೀನಿ. ಅನ್ಕೊಂಡಿದೀರಾ? ಟೇಸ್ಟ್ ಮಾಡಾದ್ಮೇಲೆ ಗೊತ್ತಾಗೋದು. ಹಾ, ಬಟಾಣಿ ಕೂಟ್ ರೆಡಿ. ಬಿಸಿ ಬಿಸಿಯಾದ ಬಟಾಣಿ ಕೂಟ್ ಸಿದ್ಧವಾಯ್ತು. ಬಟಾಣಿ ಕೂಟ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಬಟಾಣಿ, ತೆಂಗಿನಕಾಯಿ, ಮೆಣಸಿನಕಾಯಿ, ಉಪ್ಪು, ಧನಿಯಾ, ಅಕ್ಕಿ ಹಿಟ್ಟು, ಕರಿಬೇವು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಮೆಣಸಿನಕಾಯಿ, ಧನಿಯಾ, ಅಕ್ಕಿ ಹಿಟ್ಟು, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ರುಬ್ಬಿದ ಮಿಶ್ರಣ, ನೀರು, ಬೇಯಿಸಿದ ಬಟಾಣಿ, ಅರಿಶಿನ, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೇಯಿಸಿದ್ರೆ ಬಟಾಣಿ ಕೂಟ್ ಸವಿಯಲು ಸಿದ್ಧ.